ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ಕಾರ ಕರ್ನಾಟಕ. ಪುನೀತ ಕನ್ನಡಿಗರಿಗೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಆರಾಮಿದ್ದೀರಾ? ಕನ್ನಡದ ಕಹಳೆಯನ್ನ ಮೊಳಗಿಸಿ ಜನಪದ ವಾದ್ಯಗಳ ಅಬ್ಬರದಲ್ಲಿ, ಯಕ್ಷಗಾನದ ಮೇಳದಲ್ಲಿ, ವೀರಗಾಸೆಯ ಉತ್ಸಾಹದಲ್ಲಿ ಇವತ್ತಿನ ಸಂಭ್ರಮಕ್ಕೆ ಒಂದು ಚಾಲನೆ ಸಿಕ್ಕಿದೆ. ಇಷ್ಟು ಸಿರಿವಂತಿಕೆ ಇರೋದು ನಮ್ಮ ಕನ್ನಡದ ನೆಲದಲ್ಲಿ, ನಮ್ಮ ಬದುಕನ್ನ ರೂಪಿಸಿರುವಂತಹ ಈ ಜಾನಪದ ಪರಂಪರೆಯಲ್ಲಿ. ಎಲ್ಲರೂ ಒಟ್ಟಿಗೆ ಹೇಳೋಣ ಇವಾಗ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರುವಂತಹ ಎಲ್ಲ ಪ್ರೇಕ್ಷಕರು ಇವತ್ತು ಇಲ್ಲಿ ಸೇರಿದ್ದಾರೆ. ಅಲ್ಲಿ ಉತ್ತರ ಕರ್ನಾಟಕದ ಶರಣರು ಕಾಣಿಸ್ತಾ ಇದ್ದಾರೆ. ಬೀದರ್ ಇದೆ, ಹಾವೇರಿ, ಬೆಳಗಾವಿ, ಮೈಸೂರು, ಮಂಗಳೂರು, ಉಡುಪಿ, ರಾಯಚೂರು, ಕಾರಟಗಿ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸರಿಗಮಪ ಅನ್ನುವಂತ ಈ ಸಂಗೀತ ಸಂಭ್ರಮವನ್ನ ಕೈ ತಟ್ಟಿ ಬೆಳೆಸಿದ್ದು ನೀವು, ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದು ನೀವು. 20 ಗೆಲುವುಗಳ ನಂತರ ಮತ್ತೊಂದು ಮಹಾ ಗೆಲುವಿಗೆ ಸಾಕ್ಷಿಯಾಗುವಂತಹ ಸುಯೋಗ ನಮಗೆಲ್ಲ ಇವತ್ತು ಸಿಕ್ಕಿದೆ. ಪ್ರತಿ ಸ್ಪರ್ಧೆಯಲ್ಲೂ ಕೂಡ ಒಬ್ಬ ವಿನ್ನರ್ ಇದ್ದೇ ಇರ್ತಾರೆ. ಆ ಗೆಲುವನ್ನ ಅವರದ್ದಾಗಿಸಿಕೊಳ್ಳುವಂತಹ ಅಂತಿಮ ದಿನ ಇವತ್ತು. ಈ ಶಿಲ್ಲೆ ಚಪ್ಪಾಳೆಗಳ ಶ್ರುತಿಯಲ್ಲಿ ನಿಮ್ಮ ಹೃದಯ ತಾಳಕ್ಕೆ ಮಿಡಿಯುವಂತಹ ವಿಜಯಶಾಲಿಯನ್ನ ಇವತ್ತು ಹೆಮ್ಮೆಯಿಂದ ಈ ಬೃಹತ್ ವೇದಿಕೆಯಲ್ಲಿ ಘೋಷಣೆ ಮಾಡುವಂತಹ ಸಮಯ. ಸರಿಗಮಪ 25 ವಾರಗಳ ಈ ಜರ್ನಿಗೆ ಸಿಗುವಂತಹ ಕ್ಲೈಮ್ಯಾಕ್ಸ್ ಏನು ಅಂತ ನೋಡೋಣ. ಈ ವಿಜಯದ ಪಟ್ಟಾಭಿಷೇಕವನ್ನ ಜಗತ್ತೇ ಜೈ ಅನ್ನೋ ಹಾಗೆ ಸಂಭ್ರಮಿಸೋಣ. ಇದು ಸರಿಗಮಪ ಗ್ರ್ಯಾಂಡ್ ಫಿನಾಲೆ. ಯುದ್ಧಕ್ಕೆ ಜಯಬೇರಿ ಬಾರಿಸೋದಕ್ಕೆ ಸಿದ್ಧ ಆಗಿರುವಂತ ನಮ್ಮ ವಾದ್ಯ ನಿಪುಣರು, ಮಾರುತಿ ಸುಜುಕಿ ಮ್ಯೂಸಿಕಲ್ ಝೋನ್ ನಲ್ಲಿ ಕೂತಿರುವಂತ ಅರುಣ್ ಸರ್ ಅಂಡ್ ಬ್ಯಾಂಡ್. ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಹಾಗೇನೆ ಗ್ರ್ಯಾಂಡ್ ಫಿನಾಲೆ ಸದ್ದು ಹೆಚ್ಚಾಗೋದಕ್ಕೆ ನಮ್ಮ ಸನ್ಶೈನ್ ಟೀಮ್ ಕೂಡ ಇವತ್ತು ನಮ್ಮ ಜೊತೆ ಇದ್ರೆ. ವೆಲ್ಕಮ್ ಸನ್ಶೈನ್. ನಮ್ಮ ಎಲ್ಲರ ಪ್ರೀತಿಯ ಲವ್ಲಿ ಜೂರಿ, ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್. ನೀವೆಲ್ಲರೂ ನಮ್ಮ ಜೊತೆ ಇರೋದು ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಈ ಗೆಲುವಿಗೆ ನಮ್ಮ ಸ್ಪರ್ಧಿಗಳಿಗೆ ದಮ್ಮು ರಿದಮ್ ಅನ್ನ ಕೊಟ್ಟಂತಹ ಪಂಚಶಕ್ತಿಗಳು, ನಮ್ಮ ಮೆಂಟರ್, ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಹೆಮ್ಮಿಜಿ ಪ್ರೇಮಿಜಿಗೆ ಬರಲಿ ಚಪ್ಪಾಳೆ. ದುಡ್ಡೇ ಕಾಸೆ ಅನ್ಬಿಟ್ಟು 3 ಕಂಟೆಸ್ಟೆಂಟ್ಸ್ ನ ಗ್ರ್ಯಾಂಡ್ ಫಿನಾಲೆ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ನಮ್ದು ಬರೀ ಟ್ಯಾಲೆಂಟೇ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಗ್ರ್ಯಾಂಡ್ ಫಿನಾಲೆ ಬಂದಿರೋದ ಮೆಂಟರ್ ಇಂಪ್ರೆಸಿವ್ ಎಂದು ನಾಗರಾಜ್. ಟ್ಯಾಲೆಂಟ್ ಎಲ್ಲ ಸೈಡ್ ಅಮ್ಮ, ನಮ್ದೇನಿದ್ರು ಲಕ್ಕ ಅಂತ ಪಕ್ಕ ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿರೋದ ಲಕ್ಷ್ಮೀ ನಾಗರಾಜ್. ಹಾಗೇನೆ ಈ ಜರ್ನಿಯಲ್ಲಿ ಅತಿ ದೊಡ್ಡ ಭಾಗವಾಗಿದ್ದಂತ ನಮ್ಮ ಅಮೇಜಿಂಗ್ ಅನುರಾಧ ಭಟ್ ಅವರು ಹಾಗೂ ಸಖತ್ ಸುಚೇತನ್ ಸರ್ ಅವ್ರಿಗೂ ಕೂಡ ಬರಲಿ ಚಪ್ಪಾಳೆ. ಅಂಡ್ ಈಗ ನಮ್ಮ ಥ್ರಿಲ್ಲಿಂಗ್ ಸೀಸನ್ ನ ಥ್ರಿಲ್ಲಿಂಗ್ ಜಡ್ಜಸ್ ನ ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತಹ ಸಮಯ. ಆಡಿಯನ್ಸ್, ಆರ್ ಯು ರೆಡಿ? ಮೊದಲಿಗೆ ನಮ್ಮೋರ್ನೇ ಕರೆಯೋಣ ಅಂತ ಅಷ್ಟೇ. ಅಲ್ಲ ರೀ, ಇಷ್ಟು ಕಾಸ್ಟ್ಲಿ ಗಜರಾಜ್ ಜುವೆಲರ್ಸ್ ಎಲ್ಲ ಕೊಡ್ಸೋರೆ, ಅವ್ರನ್ನೇ ಫಸ್ಟ್ ಕರೆದು ಬಿಡೋಣ ಅಂತೇಳಿ. ಪ್ರತಿಭೆಗಳನ್ನ ಬೆಳೆಸುವಂತ ಗಾಡ್ ಫಾದರ್ ಶಿವಂ ಸನಾತನ ಮೂಲಕ ಹೊಸ ಅಲೆಯನ್ನ ಎಬ್ಬಿಸಿದಂತಹ ಚಂದನವನದ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್. ಹಲೋ. ನನ್ನನ್ನು ನೋಡಿ ನನ್ನ ಸೌಂದರ್ಯದಲ್ಲಿ ಮೈ ಮರೆತು ಮೈ ಕಾಣದೆ ಮರ್ತು ಬಿಟ್ಟಿದ್ದಾರೆ. ಜನೇಜಿ ಬೇಜಾರು ಮಿಂಚ್ತಾ ಇರಲ್ಲ ಮೇಡಮ್. ಎಲ್ಲ ನಿಮ್ಮ ದಯೆ. ಇದು ನೆನಪಿದ್ಯಾ? ಗೊತ್ತು. ನೀವು ತಕ್ಕೊಟ್ಟಿದ್ದು ಅದು ಸೇಟ್ ಹತ್ರ ಅಡ ಇಟ್ಟಿದ್ರಲ್ಲ, ಅದು ಬಿಡಿಸ್ಕೊಟ್ನಲ್ಲ. ಏನೇ ಆಗ್ಲಿ, ಅಡ ಇಟ್ಟಿರೋದು ನಿಮ್ ಚಿನ್ನನೇ, ಬಿಡಿಸ್ಕೊಟ್ಟಿದ್ದು ಚಿನ್ನನೇ, ಅದನ್ನ ಕೊಡ್ಸಿದ್ದು ಚಿನ್ನನೇ, ಹಾಕೊಂಡಿರೋದು ಚಿನ್ನನೇ. ಜನೇಜಿ, ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಎಸ್ ಮೇಡಮ್. ಗ್ರ್ಯಾಂಡ್ ಫಿನಾಲಿಯಲ್ಲಿ 6 ಮಹಾನ್ ಸ್ಪರ್ಧಿಗಳು ಹಾಡಿ ಇವತ್ತು 6 ಜನ ಸಿಕ್ಸರ್ ಹೊಡಿತಾರೆ. ಆದ್ರೆ ಒಬ್ಬರಿಗೆ ಪಟ್ಟಾಭಿಷೇಕ ಆಗುವಂತ ಸಮಯ. ಆ ಪಟ್ಟಾಭಿಷೇಕ
ಪಟ್ಟಾಭಿಷೇಕದ ಬಗ್ಗೆ ಅರ್ಜುನ್ ಜನ್ಯ ಸರ್ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ. ಇದು ಬಹಳ ಜನರ ಕನಸಲ್ವ ಮೇಡಮ್. ಇಲ್ಲಿ ಈ ಸ್ಟೇಜ್ ಮೇಲೆ ಬರೋದೇ ಒಂದು ದೊಡ್ಡ ಗೆಲುವು. ಈ ಸ್ಟೇಜ್ ಮೇಲೆ ಬದ್ದಿ ಆ ಕಪ್ ಗೆಲ್ಲೋದಂತೂ ಅವರೆಲ್ಲರ ದೊಡ್ಡ ಡ್ರೀಮ್ ಆಗಿರುತ್ತೆ. ನನಗೂ ಅವ್ರ ಜರ್ನಿಲಿ ನಂದು ಒಂದು ಚಿಕ್ಕ ಪಾಲಿರೋದು ನನಗೆ ಬಹಳ ಹೆಮ್ಮೆ ಇದೆ, ಬಹಳ ಖುಷಿ ಇದೆ. ಯಾಕಂದ್ರೆ ಈ ವೇದಿಕೆ ಮೇಲೆ ಬಂದವರು ಬರೀ ಕಪ್ ಗೆದ್ದಿರೋದು ಮಾತ್ರ ಅಲ್ಲ, ಜೀವನದಲ್ಲಿ ಗೆದ್ದಿದ್ದಾರೆ. ನನಗೆ ಗೊತ್ತಿರಂಗೆ ಎಷ್ಟೋ ಜನ ಮನೆನೇ ಇಲ್ದಂಗೆ ಬಂದವರೆಲ್ಲ ಅವ್ರ ಊರಲ್ಲಿ ಸ್ವಂತ ಮನೆಗಳು ಕಟ್ಟಿದ್ದಾರೆ, ಬೆಂಗಳೂರಲ್ಲಿ ಸ್ವಂತ ಮನೆಗಳು ತಗೊಂಡಿದ್ದಾರೆ, ಅವ್ರ ಕುಟುಂಬ ನೋಡ್ಕೊಂಡಿದ್ದಾರೆ. ಸೊ ಈ ವೇದಿಕೆ ಮೇಲೆ ಬಂದಿದ ತಕ್ಷಣ ಎಲ್ಲರೂ ಗೆದ್ದಂಗೆ ಆಯ್ತು ಅಲ್ವಾ. ಬಹಳ ಜನ ಜೀವನದಲ್ಲಿ ಗೆದ್ದಿದ್ದಾರೆ. ಆ ಪಯಣದಲ್ಲಿ ನಾನು ಇದಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ಅಂಡ್ ಅರ್ಜುನ್ ಸರ್, ಈ ಫಿನಾಲೆ ಕಂಟೆಸ್ಟೆಂಟ್ಸ್ ಗಿಂತ ಜಾಸ್ತಿ ಜಡ್ಜಸ್ಗೆ ನಾವು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀವಿ. ಡಿಸಿಷನ್ ತುಂಬಾ ಟಫ್ ಆಗಿರುತ್ತೆ. ನಿಜ. ಆಲ್ ದ ಬೆಸ್ಟ್ ಜನ್ಯ. Thank you, madam. ನಮ್ಮೆಲ್ಲರ ಕಡೆಯಿಂದ ಬರಲಿ ಜನ್ಯಾಜಿಗೆ Thank you. ಚಪ್ಪಾಳೆ. ಈಗ ನಮ್ಮ ಮುಂದಿನ ಜಡ್ಜನ ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತಹ ಸಮಯ. ಇವರು ನಮ್ಮ ಸರಿಗಮಪ ಕುಟುಂಬದ ನಗು, ಸಂಗೀತ ಶಾರದೆಯ ಮಗು, ಸಾತ್ವಿಕತೆಯ ಮಿನುಗು, ಮೆಲೋಡಿ ಮುಗುಳ್ಳಗು, ಸರಿಗಮಪ ಸೊಬಗು. ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ನನ್ನ ಸಂಗೀತ ಗುರುಗಳು ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಸರ್. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ 20 ಗಾಯಕರ ಕೋರಸ್ ತಂಡದ ಜೊತೆ ಅವರ ಆರಾಧ್ಯ ದೈವ ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಸರ್ ಅವರ ಹಾಡನ್ನ ಇವತ್ತು ಹಾಡಿದ್ದಾರೆ ನಮ್ಮ ಗುರುಗಳು. SPB ಸರ್ ಇರುವಿಕೆಯನ್ನ ಈ ವೇದಿಕೆಗೆ ಕೊಡೋದೆ ನಮ್ಮ ರಾಜೇಶ್ ಕೃಷ್ಣನ್ ಸರ್ ಅವರು. ಗುರುಗಳೇ, ನಿಮಗೂ ಧನ್ಯತೆಯನ್ನು ಕೊಟ್ಟಂತ ಕ್ಷಣ, ನಮಗೂ ಧನ್ಯತೆ ಕೊಟ್ಟಂತ ಕ್ಷಣ. ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ ಗುರುಗಳೇ. ಧನ್ಯವಾದಗಳು. ಇದು ಒಂದು ವಿಶೇಷವಾದ ವಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಬ್ಬರು ದಿಗ್ಗಜರು ಹುಟ್ಟಿದಂತಹ ವಾರ. ಒಂದು ಕಡೆ ಇಳೆಯರಾಜ ಸರ್, ಇನ್ನೊಂದು ಕಡೆ ನಮ್ಮ ಎಲ್ಲರ ಗಾಯನ ಲೋಕದ ಸಾಮ್ರಾಟರು, ಗಾಯನ ಶಿಖರ ಅಂತ ಹೇಳುವುದು ಪದ್ಮ ವಿಭೂಷಣ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು. ಸೊ ಈ ವಾರದಲ್ಲಿ ಸರೆಗಮಪ ಫೈನಲ್ಸ್ ನಡೀತಾ ಇರೋದು, ಅದು ಒಂದು ವಿಶೇಷವಾದ ಒಂದು ಸೆಟ್ಟಿಂಗ್ ಅಂತಾನೆ ಅನಿಸ್ತಾ ಇದೆ ನನಗೆ. ಈ ವಾರದಲ್ಲಿ ಕನ್ನಡದ ಮತ್ತೊಬ್ಬ ಲೆಜೆಂಡ್ ಬರ್ಡೇ. ಯಾರದು? ಅದು ನನ್ನ ಗುರುಗಳು ರಾಜೇಶ್ ಕೃಷ್ಣನ್ ಸರ್ ಅವರ ಬರ್ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.